ವಾವ್ ಸೂಪರ್ ಆಸಮ್, ವಾವ್ ಸೂಪರ್ ಆಸಮ್. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ ಕಾರ್ತಿಕ್ ಗೆಲ್ತಾನಂತ. ಹೌದು ಓಕೆ ಹೌದು ಹೌದು ಓಕೆ. ಇರ್ಲಿ. ಅವ್ರು ಗೆಲ್ಬೇಕಿತ್ತು, ಬೇಜಾರ್ ಸೀನು. ಬದುಕು ಉಚಿತ, ಸಾವು ಖಚಿತ, ವರ್ತೂರ್ ಸಂತು ನಮ್ಮ ಮನಸ್ಸಲ್ಲಿ ಶಾಶ್ವತ. ನಮ್ಮ ಜೈ ಹಳ್ಳಿಕಾರ್, ಜೈ ರೈತರ ಮಗನ್ಗೆ ಜೈ. ಸಂತೋಷ್ಗೆ ಬಿಗ್ ಬಾಸ್ ನೋಡ್ತಿದ್ರಿ ಅಲ್ವಾ? ಇಲ್ಲ, ನಾನು ನೋಡಿಲ್ಲ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಸಂಗೀತ ಇಷ್ಟ, ಬಟ್ ಕಾರ್ತಿಕೆ ವಿನ್ ಆಗ್ಬೇಕಾಗಿತ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಸಂಗೀತ ಇಷ್ಟ, ಬಟ್ ಕಾರ್ತಿಕೆ ವಿನ್ ಆಗ್ಬೇಕಾಗಿತ್ತು. ಈ ಸತಿ ಬಿಗ್ ಬಾಸ್ ಕಾರ್ತಿಕ್ ಗೆದ್ದಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂತ ಬಿಗ್ ಬಾಸ್ ನೋಡಲ್ಲ. ಇಂಪಾರ್ಟೆಂಟ್ ಅದಕ್ಕೆ. ಈ ವರ್ಷ ಬಿಗ್ ಬಾಸ್ ನ ಕಾರ್ತಿಕ್ ಅವ್ರು ಗೆದ್ದಿದ್ದಾರೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಗೊತ್ತಿಲ್ಲ. ನಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪು ಇದೆ. ನಿಮ್ ಟೂತ್ ಪೇಸ್ಟ್ ಉಪ್ಪಿದೆ, ನಾನು ಉಪ್ಪಾಗಿ ಕೇಳಕ್ ಬಂದಿಲ್ಲ. ಯಾರು ಗೆಲ್ಬೇಕಿತ್ತು ಬಿಗ್ ಬಾಸ್ ಈ ವರ್ಷ? ಮೇಡಮ್, ವರ್ತೂರ್ ಸಂತೋಷ್ ಗೆಲ್ಬೇಕಿತ್ತು. ಯಾಕೆ? ನಮ್ಮ ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ಅವರು ರೈತರು, ನಾಡು ನುಡಿ ಅಂತ ಓಡಾಟ ಮಾಡೋರು, ಅವರೇ ಗೆಲ್ಬೇಕಿತ್ತು. ಬಟ್ ಅವರು ಒಂದ್ಸಲಿ ಜೈಲಿಗೋಸ್ಕರ ಹೊರಗಡೆ ಬಂದ್ರು, ಅದೇನಾದ್ರು ಅವ್ರ ಸೋಲು ಕಾರಣ ಆಗಿರ್ಬೋದು ಅಂತ ಅನ್ಸುತ್ತಾ? ಅಥವಾ ಅಲ್ಲಿ ಅವ್ರ ಬೀಮ್ ಬ್ಯಾಗ್ ಅಷ್ಟೇ ಸೀಮಿತ ಆಗಿದ್ರು, ಸಂತು ಪಂತು ಅಂತ ಜೋಡಿಯಾಗಿ, ಅದೇನಾದ್ರು ಕಾರಣ ಅನ್ಸುತ್ತಾ? ಏನ್ ಅನ್ಸುತ್ತೆ? ನಮ್ಮ ಜೈಲ್ಗೆ ಹೋದವರೆಲ್ಲ ವಿನ್ ಆಗ್ಬಾರ್ದಂತ ಏನಾರು ಇದೆಯಾ? ಹಂಗೇನಿಲ್ವಲ್ಲ. ಹಾಗಲ್ಲ, ಬಟ್ ಅವ್ರು ಹೊರಗಡೆ ಬಂದಿದ್ರಲ್ವಾ, ಅದಕ್ಕೋಸ್ಕರ ಅಂತ ಅನ್ಸುತ್ತಾ? ಹೇಗೆ? ಆ ಥರ ಏನಿಲ್ಲ ಮೇಡಮ್, ಒಳಗಡೆ ಬಂದಿದ್ಕೇನೆ ಅವ್ರ ಪವರ್ ಏನು ಅಂತ ಗೊತ್ತಾಗಿ 2 ದಿವಸದಲ್ಲಿ ಆಚೆ ಬಂದರು, ಅವ್ರೇನು ಅಂತ ಜನರು ಗೊತ್ತಾಗಿದ್ದು ಅವಾಗಿಂದಾನೆ ಮೇಡಮ್. ಬಟ್ ಅವ್ರು ಸಂತು ಪಂತು ಜೋಡಿಗೆ ಸೀಮಿತ ಆಗ್ಬಿಟ್ಟಿದ್ರು, ಬೀಮ್ ಬ್ಯಾಗ್ ಅನ್ಸಲ್ವಾ? ಇಲ್ಲ ಮೇಡಮ್, ಎಲ್ಲ ಕಡೆ ಹೋಗ್ತಾ ಇದ್ರಲ್ಲ, ಎಲ್ಲ ಕಡೆ ಇದ್ರಲ್ಲ ಮೇಡಮ್, ಗೇಮಲ್ಲೂ ಇದ್ರು, ಮಾತಲ್ಲೂ ಇದ್ರು, ಎಲ್ಲದರಲ್ಲೂ ಇದ್ರಲ್ಲ ಮೇಡಮ್. ಸೊ ನಿಮ್ಗೆ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅವ್ರಿಬ್ರ ಬಗ್ಗೆ? ಏನಿಲ್ಲ ಮೇಡಮ್, ಕುಚಿಕುಗಳು ಇಬ್ರು ಇದ್ರೆ ಅವ್ರ ಥರ ಇರಬೇಕು ಮೇಡಮ್ ಅಷ್ಟೇ. ಇಬ್ರು ಬಡವ್ರ ಮನೆ ಮಕ್ಕಳು, ಇಬ್ರು ಚೆನ್ನಾಗಿದ್ರು ಮೇಡಮ್ ಅಷ್ಟೇ. ವರ್ತೂರ್ ಸಂತು ಏನಕ್ಕೆ? ಅವ್ರು ರೈತರಿಗೆ ಹೆಲ್ಪ್ ಮಾಡ್ತಾರಲ್ಲ ಅದಕ್ಕೆ. ಏನಕ್ಕೆ ಸೋತಿರ್ಬೋದು? ಏನಕ್ಕಂದ್ರೆ ಅವ್ರು 5ನೇ ಸ್ಥಾನದಲ್ಲಿ ಔಟ್ ಆಗಿದ್ದಾರೆ. ಅವ್ರು ಸೋತಿದ್ದು ವೋಟಿಂಗ್ ಕಡಿಮೆ ಆಗಿರುತ್ತೆ, ಸೋತವ್ರೆ. ಅದೇನೆ, ನೀವೆಲ್ಲ ಓಟ ಗೆಲ್ಲಿಸ್ಬೋದಿತ್ತಲ್ಲ. ನಾವು ಹಾಕಿದಿರೋ ಓಟ್ ಹಾಕಿಲ್ದಿರೋರು ತಪ್ಪು. ಅವ್ರು ಗೆಲ್ಬೇಕಿತ್ತು, ಬೇಜಾರ್ ಸೀನು. ಬದುಕು ಉಚಿತ, ಸಾವು ಖಚಿತ, ವರ್ತೂರ್ ಸಂತು ನಮ್ಮ ಮನಸ್ಸಲ್ಲಿ ಶಾಶ್ವತ. ಓ, ಪಂಚ್ ಡೈಲಾಗ್. ಅವರು ಬಿಗ್ ಬಾಸ್ ಅಲ್ಲಿ ಅಷ್ಟೇ ಸೋತಿರೋದು, ನಮ್ಮ ಜನರು ಮನಸ್ಸಲ್ಲಿ ಯಾವತ್ತೂ ಸೋಲಲ್ಲ ಮೇಡಮ್, ಆಯ್ತಾ? ಬಿಗ್ ಬಾಸ್ ಅಲ್ಲಿ ಅಷ್ಟೇ, ಒಂದು ಗೇಮಲ್ಲಿ ಅಷ್ಟೇ ಸೋತಿರೋದು ಅವರು. ಅರೆ ನಮ್ಮ ಜೈ ಹಳ್ಳಿಕಾರ್, ಜೈ ರೈತರ ಮಗನ್ಗೆ ಜೈ. ನಾನು ನಮ್ಮ ಮಿಸ್ಸಸ್, ನಾನು ಒಂದು ದಿವಸನೂ ನೋಡಿಲ್ಲ, ಒಂದು ನಿಮಿಷನೂ ನೋಡಿಲ್ಲ ಕಾರ್ಯಕ್ರಮ. ಬಟ್ ನಾನು ಗೆಸ್ ಮಾಡಿದ್ದೆ ಯಾವ ಥರ ಅಂದರೆ ಪ್ರತಾಪ್ ಗೆಲ್ಬೋದು ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಅದೇನೋ ಮಿಸ್ಟೇಕ್ ಆಗೈತೆ. ಪ್ರತಾಪ್ ಗೆಲ್ಲಬೇಕಾಗಿತ್ತು. ಏನಕ್ಕೆ ಪ್ರತಾಪ್ ಗೆಲ್ಬೇಕಾಗಿತ್ತು? ಏನಕ್ಕೆ ಪ್ರತಾಪ್ ಗೆಲ್ಲಬೇಕಾಗಿತ್ತು ಅನ್ನೋದಕ್ಕಿಂತ ಈ ಕೆಲವೊಂದು ಕಾರ್ಯಕ್ರಮಗಳೊಳಗೆ ಸ್ವಲ್ಪ ಯಾರನ್ನೇ ನೋಡಿದ್ರು ಕೆಲವ್ರನ್ನ ಕೆಳಮಟ್ಟದಾಗಿರೋನು ಬೆಳೆಸ್ತಾರೆ, ಅದೊಂದು ಹೈಲೈಟ್ ಮಾಡ್ತಾರೆ. ಅದೊಂದು ಹೈಲೈಟ್ ಮಾಡಿದಾಗ ಅದೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಿದರ್ಶನ ಯಾವಾಗ ಕಾರ್ಯಕ್ರಮ ಯಶಸ್ವಿಯಾಗಿ ನಿದರ್ಶನ ಜನಗಳ ಮನೆ 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 ಮಾತಾಗುತ್ತೆ. ಇವಾಗ ಸರಿಗಮಪ ನಡೆಯುತ್ತಲ್ಲ, ಸರಿಗಮಪದಲ್ಲಿ ಕುರಿ ಮೇಸವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿ ಅವರು ಒಳ್ಳೆ ಸ್ಟಾರ್ಗಳಾದರು, ಅವರು ಜೀವನ ರೂಪಿಸ್ಕೊಂಡ್ರು. ಆ ಥರ ಜೀವನ ರೂಪಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಧನ್ಯವಾದಗಳು. ಅದಕ್ಕೋಸ್ಕರ ಪ್ರತಾಪ್ ಗೆಲ್ಬೋದು ಅಂದ್ಕೊಂಡಿದ್ದೆ. ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲ, ವಿನಯ್. ಅದೇ ವಿನಯ್ ಅವರು ಏನು ಮಾಡೋಕ್ಕಾಗಲ್ಲ. ಕಾರ್ತಿಕ್ ಅವ್ರು ಗೆದ್ದಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನಾನು ಬಿಗ್ ಬಾಸ್ ನೋಡಿಲ್ಲ ಮೇಡಮ್. ಯಾಕೆ ಸರ್? ಟೈಮ್ ಇರಲಿಲ್ಲ ಮೇಡಮ್, ಹುಡುಗರ ಜೊತೆ ಇದ್ದೆ ಆಚೆ. ಬಿಗ್ ಬಾಸ್ ಅಲ್ಲಿ ನಿನ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಸಂಗೀತ. ಬಟ್ ಸಂಗೀತ ಅವ್ರು ಗೆಲ್ಲಿಲ್ಲ, ಕಾರ್ತಿಕ್ ಅವ್ರು ಗೆದ್ರು, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ಸಂಗೀತ ಇಷ್ಟ, ಬಟ್ ಕಾರ್ತಿಕೆ ವಿನ್ ಆಗ್ಬೇಕಾಗಿತ್ತು. ಸಂಗೀತ ಇಷ್ಟ ಆದ್ರೆ ಕಾರ್ತಿಕ್ ವಿನ್ ಆಗ್ಬೇಕಿತ್ತು, ಯಾಕೆ? ಕಾರ್ತಿಕ್ ಇಷ್ಟ. ಸಂಗೀತ ಇಷ್ಟ ಅಂದ್ರೆ ಇವಾಗ ಕಾರ್ತಿಕ್ ಕಂಟೆಸ್ಟೆಂಟ್ ಅಷ್ಟೇ, ಅವಳು ಹುಡುಗಿ ಅಲ್ಲ, ಅಲ್ಲಿವರೆಗೂ ಗೆದ್ಕೊಂಡ್ ಬಂದಿದ್ದಾಳೆ, ಅದಕ್ಕೆ. ಸರ್, ಈ ವರ್ಷ ಬಿಗ್ ಬಾಸ್ ಯಾರು ಗೆಲ್ಬೇಕಿತ್ತು? ಪ್ರತಾಪ್ ಗೆದ್ದಿದ್ರೆ ಚೆನ್ನಾಗಿರೋದು ಅಂತ. ಏನಕ್ಕೆ? ಅವರು ಡ್ರೋನ್ ಪ್ರತಾಪ್ ಅಲ್ಲ, ಅವರು ರೈತರಿಗೆಲ್ಲ ಒಳ್ಳೇದು ಮಾಡಿ, ಅದೇ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ ಹಾಕೋದು ಅದೆಲ್ಲ ಹಾಕೋದಕ್ಕೂ ರೈತರು ಯಾವಾಗಲೂ ಅಲ್ಲಿ ಮುಂದೆ ಹೋಗಿ ಹಾಕೋಕ್ಕಾಗಲ್ಲ. ಅದು ಡ್ರೋನಿಂದ ಹಾಕಿದರೆ ಚೆನ್ನಾಗಿರೋದು ಅಂತ ಅವರು ಒಳ್ಳೇದು ಮಾಡ್ತಾಯಿದ್ರು ಅಷ್ಟೇ. ಬಟ್ ಪ್ರತಾಪ್ ಅವರು ಲಾಸ್ಟ್ ಅಲ್ಲಿ ಆಟ ಆಡ್ತಿದ್ರು, ಸ್ಟಾರ್ಟಿಂಗ್ ಇಂದ ಆಟ ಆಡ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಸೋತ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದರಿಂದ ಸೋತಿದ್ದಲ್ಲ, ಸ್ಟಾರ್ಟಿಂಗು ಅಲ್ಲಿ ಹೋದ್ಮೇಲೆ ಯಾರು ಆಟ ಆಡೋಕ್ಕೆ ಇಷ್ಟ ಇರಲ್ಲ, ಅವ್ರಿಗೂ ಸಂಕೋಚ ಇರುತ್ತೆ, ಅದರಿಂದ ಅವರು ಲಾಸ್ಟಾಗಿ ಆಡಿರ್ಬೋದು. ಕಾರ್ತಿಕ್ ಅವ್ರು ಗೆದ್ದಿರೋದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದು ನ್ಯಾಯ ಅನ್ಸುತ್ತಾ ಹೇಗೆ?
ಕಾರ್ತಿಕ್ ಗೆದ್ದಿರೋದು ಅದು ಗೊತ್ತಿಲ್ಲ, ಅದು ಓಟ್ ಮೇಲೆ ಡಿಫೆಂಡ್ ಆಗಿರ್ಬೋದು ಜನಗಳಿಂದ, ಅದರಿಂದ ಅಷ್ಟೇ. ಬಿಗ್ ಬಾಸ್ ಈ ಸಲ ಕಾರ್ತಿಕ್ ಗೆದ್ದಿರೋದು ನಿಮ್ಗೆ ಏನ್ ಅನ್ಸ್ತಿದೆ? ವಾವ್, ಸೂಪರ್, ಆಸಮ್. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ ಕಾರ್ತಿಕ್ ಗೆಲ್ತಾನಂತ. ಯಾರ್ ಗೆಲ್ಬೇಕಿತ್ತು? ಕಾರ್ತಿಕ ಗೆಲ್ಬೇಕಿತ್ತು. ಎಕ್ಸ್ಪೆಕ್ಟ್ ಇಲ್ಲ ಅಂತ ಮತ್ತೆ ಕಾರ್ತಿಕ್ ಗೆಲ್ಬೇಕು ಅಂತಿದ್ಯಾ? ಎಕ್ಸ್ಪೆಕ್ಟ್ ಇರಲಿಲ್ಲ ಅಂದ್ರೆ ಕಾರ್ತಿಕ್ ಗೆದ್ದ ತಾನೆ, ಅದಕ್ಕೆ ಕಾರ್ತಿಕ್ ಗೆಲ್ಬೇಕು. ಮತ್ತೆ ಕಾರ್ತಿಕ್ ಗೆಲ್ಬೇಕಿತ್ತು ಅಂದೆ, ಅದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಿದ್ಯಾ? ಏನ್ ನಿನ್ ಮಾತಿನ ಅರ್ಥ ಹಂಗಂದ್ರೆ? ಏನುಂಡರು ಬಿಗ್ ಬಾಸ್ lo? ಪ್ರತಾಪ್ ಕಾರ್ತಿಕ್ ಪ್ರತಾಪ್ ಆಕ್ಚುಲಿ ಪ್ರತಾಪ್ ವಿನ್ ಆಗ್ಬೇಕಂತ ಇತ್ತು ನನಗೆ, ಆದ್ರೆ ಕಾರ್ತಿಕ್ ವಿನ್ ಆಗ್ಬಿಟ್ಟ. ಸೊ ನಾನೇನ್ ಮಾಡಕ್ಕಾಗಿಲ್ಲ. ಒಳ್ಳೇದು ಬಯಸ್ಲಾಕ ಇಷ್ಟಪಡ್ತೇನೆ. ಇನ್ನೂ ಬಿಗ್ ಬಾಸ್ ನಡೀಲಿ, ಚೆನ್ನಾಗಾಗಲಿ ಅಂತ ಹೇಳಕ್ ಬಯಸ್ತೇನೆ. ಸರ್, ಈ ವರ್ಷದ ಬಿಗ್ ಬಾಸ್ ಬಂದು ಕಾರ್ತಿಕ್ ಅವ್ರು ಗೆದ್ದಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ಒಬ್ಬ ಕ್ಯಾಬ್ ಡ್ರೈವರ್, ನಾನು ಬಿಗ್ ಬಾಸ್ ನೋಡಲ್ಲ, ಓನ್ಲಿ ಕ್ರಿಕೆಟ್. ಓ, ಓನ್ಲಿ ಕ್ರಿಕೆಟ್ ಮಾತ್ರ ನೋಡೋದು, ಬಿಗ್ ಬಾಸ್ ನೋಡೋದೇ ಇಲ್ಲ? ನೋಡೋದೇ ಇಲ್ಲ, ಒಂದ್ ವರ್ಷನೂ ನೋಡಿಲ್ಲ? ಒಂದ್ ಸರಿನೂ ನೋಡಿಲ್ಲ. ಬಿಗ್ ಬಾಸ್ ಮಾತಾಡೋದ್ರ ಬಗ್ಗೆ ಏನಾದ್ರು ಕೇಳಿದ್ದೀರಾ ತಾನೇ? ಮಾತಾಡೋದ್ರ ಬಗ್ಗೆ ಕೇಳಿದ್ದೀನಿ, ಆದ್ರೆ ನೋಡಿಲ್ಲ. ಮ್ಯಾಮ್, ನನ್ನ ಒಪಿನಿಯನ್ ಬಂದ್ಬಿಟ್ಟು ಪ್ರತಾಪ್ ವಿನ್ ಆಗ್ಬೇಕಂತ ಆಸೆ ಇತ್ತು, ಬಟ್ ರನ್ನರ್ ಅಪ್ ಆಗಿದ್ರೆ ಖುಷಿ ಆಗ್ತಿದೆ ಮ್ಯಾಮ್ ಕಾರ್ತಿಕ್ ಗೆದ್ದಿರೋದು. ಏನಕ್ಕೆ ಪ್ರತಾಪ್ ಅವರಂದ್ರೆ ನಿಮ್ಗೆ ಅಷ್ಟು ಇಷ್ಟ? ಮ್ಯಾಮ್, ಅವನು ಒಬ್ಬನ ತುಂಬ ಚೆನ್ನಾಗಿದ್ದೆ ಮ್ಯಾಮ್, ಅಗ್ರೆಷನ್ ಕಡಿಮೆ ಇತ್ತು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದ, ಆದರೂ ಚೆನ್ನಾಗಿ ಆಡಿದೆ ಮ್ಯಾಮ್, ಆದರೂ ಖುಷಿ ಇದೆ ಮ್ಯಾಮ್ ಗೆದ್ದಿರೋಲ್ಲ. ಅಂದ್ರೆ ಪ್ರತಾಪ್ ಅವರು 2 ಸತಿ ಮನೆಯಿಂದ ಹೊರಗಡೆ ಬಂದಿದ್ರು, ಕಣ್ಣೇಟಾಗಿತ್ತು ಮತ್ತೆ ಫುಡ್ ಪಾಯ್ಸನಿಂಗ್ ಆಗಿತ್ತು ಅಂತ, ಅದೇನಾದ್ರು ಅವ್ರು ರನ್ನರ್ ಅಪ್ ಆಗೋದಕ್ಕೆ ಕಾರಣ ಆಯ್ತು ಅನ್ಸುತ್ತೆ? ಇಲ್ಲ ಮ್ಯಾಮ್, ಅವರು ಗೆದ್ದಿರ್ಬೋದು, ಬಟ್ ಕಪ್ ಗೆದ್ದಿಲ್ಲ ಅಂದ್ರೆ ಕರ್ನಾಟಕದ ಜನತೆ ಮನ್ಸು ಗೆದ್ದಿದ್ದಾರೆ ಮ್ಯಾಮ್. ಅವರು ಒಳ್ಳೆ ಪಾರ್ಟಿಸಿಪೇಷನ್ ಮಾಡವ್ರೆ, ಚೆನ್ನಾಗಿ ವಿನ್ ಆಗಿದ್ದಾರೆ. ಬಟ್ ಸಂಗೀತ ವಿನ್ ಆಗಬೇಕಾಗಿತ್ತು, ಅವರು ಚೆನ್ನಾಗಿ ಮಾಡಿದ್ರು, ಅವ್ರು ವಿನ್ ಆಗಬೇಕಾಗಿತ್ತು ಅಂತ ಒಂದು ಆಸೆ ಅಷ್ಟೇ. ಅಂದ್ರೆ ಸಂಗೀತ ಅವ್ರು ಯಾವಾಗ್ಲೂ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ, ಅಥವಾ ಒಂದ್ಸತಿ ಮನೆಯಿಂದ ಹೊರಗಡೆ ಬಂದಿದ್ರು ಕಣ್ಣಿಗೆ ಏಟಾಗಿ, ಅದೇನಾದ್ರು ಅವ್ರ ಸೋಲು ಕಾರಣ ಆಯ್ತು ಅನ್ಸುತ್ತಾ? ಅದೇನು ಗೊತ್ತಿಲ್ಲ ಮೇಡಮ್, ಬಟ್ ಸ್ವಲ್ಪ ಈ ಇಂಪ್ರೂವೇಷನ್ ಮಾತ್ರ ಚೆನ್ನಾಗಿತ್ತು, ಪಾರ್ಟಿಸಿಪೇಷನು ಚೆನ್ನಾಗಿತ್ತು, ವಿಲೇಜು ಅದೇ ಥರ ಇತ್ತು ಚೆನ್ನಾಗಿ. ಫೈನಲ್ ತನಕ ಬಂದು ಹೋಗಿದಾರಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ. ಸರ್, ಈ ಸರ್ತಿ ಬಿಗ್ ಬಾಸ್ ನ ಕಾರ್ತಿಕ್ ಅವ್ರು ಗೆದ್ದಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ ನೋಡಲ್ಲ, ಯಾಕೆ ನೋಡಲ್ಲ? ಇಷ್ಟ ಇಲ್ಲ ಬಿಗ್ ಬಾಸ್, ಅದಕ್ಕೆ. ಒಳ್ಳೆ ಸಂತೋಷ ಆಯ್ತು, ಚೆನ್ನಾಗಿ ಆಡಿದ್ದಾರೆ ಕಾರ್ತಿಕ್. ಕಾರ್ತಿಕ್ ಏನಕ್ಕೆ ನೋಡಿಲ್ಲ? ನಾವು ನೋಡಕ್ ಇಷ್ಟ ಇಲ್ಲ. ಏನಕ್ಕೆ ಬಿಗ್ ಬಾಸ್ ನೋಡಿಲ್ಲ? ತಮಿಳ್ ಬಿಗ್ ಬಾಸ್. ತಮಿಳ್ ನೀವು ಬಿಗ್ ಬಾಸ್ ನೋಡ್ತೀರಾ? ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಸಂಗೀತ. ಬಟ್ ಗೆಲ್ಲೇ ಇಲ್ವಲ್ಲ? ಪರವಾಗಿಲ್ಲ, ಕಾರ್ತಿಕ್ ಗೆದ್ದಲ್ಲ, ಸಾಕು ಕಾರ್ತಿಕ್ ಗೆದ್ದಲ್ಲ. ನಾನು ಓಟ್ ಹಾಕಿಲ್ಲ ಅಂತ ನೀವು ನೋಡಿದ್ರಾ? ನಾವ್ ಯಾವಾಗ್ಲೂ ಓಟ್ ಹಾಕಿದ್ದೀನಿ. ಸಂಗೀತ ಗೆಲ್ಬೇಕು. ಸಂಗೀತ ಅವರು ಏನಕ್ಕೋಸ್ಕರ ಸೋತಿರ್ಬೋದು ಅನ್ಸುತ್ತಾ? ಒಂದು ಇದರಲ್ಲಿ ಅವ್ರು ಸ್ವಲ್ಪ ಡೌನ್ ಆಗಿದ್ರು, ಮತ್ತು ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿದ್ದು ಒಂದು ಇದರಲ್ಲಿ ಅವ್ರಿಗೆ ಅದೇ ಒಂದು ಮೈನಸ್ ಪಾಯಿಂಟ್ ಆಗಿ ಅವ್ರು ಅದರಿಂದ ಜನಕ್ಕೆ ಸ್ವಲ್ಪ ಇದಾಗಿ ಮೇ ಬಿ ಅದರಿಂದ ಹೋಗಿರ್ಬೋದು. ಈ ವರ್ಷ ಬಿಗ್ ಬಾಸ್ ಯಾರು ಗೆಲ್ಬೇಕಿತ್ತು? ನನಗೆ ಕಾರ್ತಿಕೇ ಗೆಲ್ಬೇಕಿತ್ತು. ಕಾರ್ತಿಕೇ ಇಷ್ಟ? ಕಾರ್ತಿಕೇ ಇಷ್ಟ. ಓಕೆ, ಸೇಮ್ ಕಾರ್ತಿಕ್. ಯಾರು ಗೆಲ್ಬೇಕಿತ್ತು ಬಿಗ್ ಬಾಸ್? ಕಾರ್ತಿಕ್. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್? ಕಾರ್ತಿಕ್. ಯಾರು ಇಲ್ಲ, ಕಾರ್ತಿಕ್. ಕಾರ್ತಿಕ್. ಯಾಕೆ ಕಾರ್ತಿಕ್ ಗೆದ್ರು ಅಂತ ಕಾರ್ತಿಕ್ ಇಷ್ಟನಾ? ಇಲ್ಲ, ಸ್ಟಾರ್ಟಿಂಗ್ ಇಂದಾನೆ ಇಷ್ಟ ಇದ್ರು, ಆಮೇಲೆ ಗೆದ್ರಲ್ಲ ಖುಷಿ ಆಯ್ತು. ಏನಕ್ಕೆ ಕಾರ್ತಿಕ್ ಅಂದ್ರೆ ಇಷ್ಟ? ನಾವಾಗಿದ್ರು. ಸರ್, ಬಿಗ್ ಬಾಸ್ ಕಾರ್ತಿಕ್ ಗೆದ್ದಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಒಳ್ಳೇದಾಗ್ಲಿ ಅಷ್ಟೇ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿದ್ರು? ವಿನಯ್. ಅದೇ ವಿನಯ್ ಅಂದ್ರೆ ದೊಡ್ಡ ಮನೆ ಆನೆ ಅಂತ ಕರೀತಾರೆ, ಬಟ್ ಅವರು 4th ಪ್ಲೇಸ್ ಅಲ್ಲಿ ರನ್ನರ್ ಅಪ್ ಆಗಿದ್ದಾರೆ, ಏನ್ ಹೇಳ್ತೀರಾ ಅದಕ್ಕೆ? ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ಗೆದ್ದಿರೋದು ಖುಷಿ ಇದೆ, ಬಟ್ ಒಂದು ಬೇಜಾರಿದೆ, ಗೆಲ್ಲಬೇಕಿತ್ತು ಅಂತ ಆಸೆ ಇತ್ತು. ಅಂದ್ರೆ ಏನಕ್ಕೆ ಸೋತಿರ್ಬೋದು ಅನ್ಸುತ್ತಾ? ಏನೋ ಅಗ್ರೆಷನಿಂದ ವೀಕ್ ಆಗಿರ್ಬೋದು ಅಷ್ಟೇ. ಹೌದು, ಏನಕ್ಕಂತ ಅಂದ್ರೆ ಅವರು ಬಲೆಗಳ ರಾಜ ಅದು ಇದು ಅಂತೆಲ್ಲ ಮಾತಾಡಿದ್ರು, ಅದವ್ರ ಸೋಲಕ್ಕೆ ಕಾರಣ ಆಯ್ತು ಅನ್ಸುತ್ತಾ? ಹಾಂ ಮ್ಯಾಮ್, ಅದೇ ಇರ್ಬೋದು. ಸಪೋರ್ಟ್ ಇರಲಿಲ್ಲ ಜಾಸ್ತಿ ಅಷ್ಟೇ. ಸಪೋರ್ಟ್ ಇರಲಿಲ್ಲ ಜಾಸ್ತಿ. ವಿನಯ್ಗೆ ಸಪೋರ್ಟ್ ಕಮ್ಮಿ ಇತ್ತು ಅಂತ ಹೇಳ್ತೀರಾ? ಮನೆ ಒಳಗಡೆ. ಸರ್, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಕಾರ್ತಿಕ್. ಗೆದ್ದಿದ್ದಾರೆ ಅಂತ ಕಾರ್ತಿಕ್ ಅಂತ ಹೇಳ್ತಿದ್ದೀರಾ ಹೇಗೆ? ಕಾರ್ತಿಕ್ ಮುಂಚೆಯಿಂದಾನು ಕಾರ್ತಿಕ್. ಓಕೆ, ಕಾರ್ತಿಕ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಸಂಗೀತ ಮತ್ತೆ ನಮ್ರತನ ಯೂಸ್ ಮಾಡ್ಕೊಂಡ್ರು, ಅವರು ವಿನಯ್ ಜೊತೆ ಜಗಳ ಮಾಡಿದ್ರು, ಅಂದ್ರೆ ಅವ್ರಿಗವರೇ ಕಂಟೆಂಟ್ ತಗೊಂತಾ ಇದ್ರು ಬಿಗ್ ಬಾಸ್ ಮನೇಲಿ ಜಾಸ್ತಿ ಕಾಣಿಸ್ಕೊಳ್ಳೋದಿಕ್ಕೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾರ್ತಿಕ್ ಯಾರನ್ನೂ ಯೂಸ್ ಮಾಡ್ಕೊಂಡಿಲ್ಲ, ನಮ್ಮ ಕಾರ್ತಿಕ್ನ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ ಥರ? ಫ್ರೆಂಡ್ಶಿಪ್ ಇಂದ ಎಕ್ಸ್ಪೆಕ್ಟೇಷನ್ ಮಾಡಿಬಿಟ್ಟು ದೂರ ಆಗಿದ್ದಾರೆ. ವಿನಯ್ ಜೊತೆಗೆ ಜಗಳ ಆಡಿದ್ರು, ವಿನಯ್ ಬಂದು ಅವ್ರದ್ದು 10 ವರ್ಷದ ಫ್ರೆಂಡ್, ಬಟ್ ಸಂಗೀತಗೋಸ್ಕರ ಜಗಳ ಮಾಡಿದ್ರು, ಮತ್ತೆ ಪ್ಯಾಚ್ ಅಪ್ ಮಾಡ್ಕೊಂಡ್ರು, ಆ ಥರ ಎಲ್ಲ ಮಾಡ್ತಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮ್ಯಾಮ್, ಒಳಗಡೆ ಹೋದ್ರೆ ಎಲ್ಲ ಆಟೋಮೆಟಿಕ್ಕಾಗಿ ಆಗೇ ಆಗುತ್ತೆ. ಫ್ರೆಂಡ್ಶಿಪ್ನೂ ಬಿಡೋಕ್ಕಾಗಲ್ಲ, ಈ ಕಡೆ ಗರ್ಲ್ ಫ್ರೆಂಡ್ಶಿಪ್ನೂ ಬಿಡೋಕ್ಕಾಗಲ್ಲ. ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡಿಬಿಟ್ಟು ಎಲ್ಲ ದೂರ ಆದ್ರೆ ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಪಬ್ಲಿಕ್ ರೌಂಡ್ ಅಪ್ ಸಂಚಿಕೆಯನ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಮತ್ತೆ ಹೊಸ ಟಾಪಿಕ್ ಒಟ್ಟಿಗೆ ನಾಳೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ವಿತ್ ಟಿ4. ಟಾಟಾ, ಬೈ ಬೈ.